ಎದ್ಬಿಟ್ಟು ಯಾರನ್ನೂ ಗುರ್ತು ಹಿಡಿತಾ ಇಲ್ಲ, ಕೂಗಾಡ್ತಾ ಇಲ್ಲ. ಆಮೇಲೆ ಮತ್ತೆ ಇಂಜೆಕ್ಷನ್ ಕೊಟ್ಟು ಮಲಗಿದ್ದಾರೆ. ಯಾವ್ದು ಆಕ್ಸಿಡೆಂಟ್ ಆಗಿತ್ತು ಆ ವೆಹಿಕಲ್ನ ಬೇರೆಯವ್ರಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ದ. ನಾನೇನು ಮಾಡೋಕ್ಕಾಗಲ್ಲ. ಕರ್ಕೊಂಬರ್ತೀವಿ, ಪಿಕಪ್ ಮಾಡ್ತೀವಿ, ಡ್ರಾಪ್ ಮಾಡ್ತೀವಿ. ಮಧ್ಯದಲ್ಲಿ ಯಾರಾದರೂ ಬಿದ್ದು ನಮ್ಮ ಗಾಡೀಲಿ ಸತ್ತರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಇದ್ದಾರೆ. ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ಏನಪ್ಪ ಅಂದರೆ ನಿಮಗೆ ಗೊತ್ತಿರ್ಬೋದು, ಬೈಕ್ ಟ್ಯಾಕ್ಸಿ ಅನ್ನೋದು ಸ್ಟಾಪ್ ಆಯಿತು, ಇವಾಗ ಮತ್ತೆ ಸ್ಟಾರ್ಟ್ ಆಯಿತು. ಈಗ ರೀಸೆಂಟಾಗಿ ಒಂದು ವಿಡಿಯೋಗಳು ಕೂಡ ಓಡಾಡ್ತಾ ಇದ್ದಾವೆ, ನೋಡ್ಬೋದು. ಏನಪ್ಪ ಅಂದರೆ ಆ ಬೈಕ್ ಟ್ಯಾಕ್ಸಿಯಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದಾಗಿರೋದು ಊಬರಲ್ಲಿ ನಿನ್ನೆ ಆಗಿರುವಂಥ ಘಟನೆ. ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಅವರ ರಿಲೇಷನ್ ಇದ್ದಾರೆ, ಏನು ಆಕ್ಸಿಡೆಂಟು ಏನು ಅಂತ. ಸರ್ ನಮಸ್ತೆ. ಈಗ ಆಕ್ಸಿಡೆಂಟ್ ಆಗಿದೆಯಲ್ಲ, ಅವ್ರು ಯಾರು ಸರ್? ನಮ್ಮ ತಂಗಿನೇ ಸರ್. ತಂಗಿನಾ? ಮಂಜುಳಾ ಅಂತ. ಓಕೆ, ಅವ್ರು ಏನು ಮಾಡ್ಕೊಂಡಿರೋದು? ಅವರು ಮನೆ ಕೆಲಸಕ್ಕೆ ಹೋಗ್ತಾರೆ. ಓಕೆ. ಸೊ ಮನೆ ಕೆಲಸ ಮಾಡ್ಕೊಂಡಿರ್ತಾರೆ. ಅವ್ರ ಓನರು ಅಂದರೆ ಅವರು ಒಂದು ಏಜೆನ್ಸಿ ತೊಗೊಂಡಿದ್ದಾರೆ, ಹೆಸರು ಗೊತ್ತಿಲ್ಲ ಏಜೆನ್ಸಿ ಹೆಸರು. ಬಟ್ ಅವ್ರು ಒಂದು 10-15 ಜನ ಇಟ್ಕೊಂಡು ಅವರು ಮನೆ ಕೆಲಸಕ್ಕೆ ಅವರು ಇದು ಮಾಡ್ತಾರೆ, ಕರ್ಕೊಂಬರೋದು ಬಿಡೋದು ಅವ್ರು ಮಾಡ್ತಾರೆ. ಅವ್ರು ಇನ್ಚಾರ್ಜಲ್ಲಿ ಒಂದು 15 ಜನ 20 ಜನ ಇಟ್ಕೊಂಡಿರ್ತಾರೆ ಅವ್ರು ಇನ್ಚಾರ್ಜಲ್ಲಿ. ಮತ್ತು ಅವರು ಯಾರ್ಯಾರು ಮನೆ ಕೆಲಸ ಮಾಡ್ತಾರೆ ಇವ್ರಿಗೆ ದುಡ್ಡು ಕೊಡ್ತಾರೆ. ಇಲ್ಲಿಂದ ಇವರು ಒಂದಷ್ಟು ಫಿಕ್ಸ್ ಮಾಡಿರ್ತಾರೆ, ಒಂದು ದಿನಕ್ಕೆ 300, 400, 500 ಆ ಥರ ಫಿಕ್ಸ್ ಮಾಡಿರ್ತಾರೆ. ಅದು ಇವ್ರಿಗೆ ಕೊಟ್ಟು ಇವರು ದಿನಗೂಲಿ ಇದರಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಮನೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು. ಆ ಲೆಕ್ಕಾಚಾರದ ಅವ್ರ ಜೊತೆ ಇದು ಮಾಡಿ ಅವರು ಏನು ಮಾಡಿದ್ದಾರೆ ಅಂದರೆ, ನಮ್ಮ ತಂಗಿ ಇರೋದು ರಾಮಮೂರ್ತಿ ನಗರದಲ್ಲಿ, ನಮ್ಮ ತಾಯಿ ಜೊತೆ. ನಮ್ಮ ತಾಯಿ ಮತ್ತು ನಮ್ಮ ತಂಗಿ ರಾಮಮೂರ್ತಿ ನಗರದಲ್ಲಿರೋದು. ನಾನು ಬಂದುಬಿಟ್ಟು ಇದು ಮಾರ್ಗೊಂಡಹಳ್ಳಿ, TC ಪಾಳ್ಯ ಹತ್ರ ಮಾರ್ಗೊಂಡಹಳ್ಳಿ ಅಂತ ಹೇಳ್ಬಿಟ್ಟು. ನೆನ್ನೆ ಬೆಳಗ್ಗೆ 8 ಗಂಟೆಯಲ್ಲಿ ಇವರು ಓನರ್ ಏನು ಮಾಡಿದ್ದಾನೆ, ಅದೇ ಇವರು ಮನೆ ಕೆಲಸ ಇದು ಮಾಡ್ತಾರಲ್ವ, ಅವ್ರು ಓನರ್ ಏನು ಹೇಳಿದ್ದಾನೆ, ಊಬರ್ ಬೈಕಲ್ಲಿ ಬುಕ್ ಮಾಡಿದ್ದಾರೆ. ನೋಡಮ್ಮ ಈ ಥರ ಕೆಲಸ ಇದೆ, ನೀನು ಕಾರ್ತಿಕ್ ನಗರ್ಗೆ ಬಮ್ಮ ಅಂತ ಹೇಳ್ಬಿಟ್ಟು ಅವರು ಮೊಬೈಲಲ್ಲೇ ಬುಕ್ ಮಾಡಿದ್ದಾರೆ. ಈಗ ಬುಕ್ ಮಾಡಿರೋದು ಓನರ್ ಇದರಲ್ಲಿ? ಹಾಂ ಹೌದು, ಬಾಬು ಅಂತ ಹೇಳ್ಬಿಟ್ಟು ಅವ್ರ ಹೆಸರಲ್ಲಿದೆ. ಅವ್ರ ಐಡಿಲೇ ಬುಕ್ ಮಾಡಿರೋದು. ಊಬರಲ್ಲಿ ಬುಕ್ ಮಾಡಿ ಹಿಂಗೆ ಬಾರಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು ಲೊಕೇಶನ್ ಹಾಕಿದ್ದಾರೆ. ಪಿಕಪ್ ಮಾಡಿ ಥರಲ್ಲಿ ರಾಮಮೂರ್ತಿ ಚರ್ಚ್ ಹತ್ರ ಪಿಕಪ್ ಲೊಕೇಶನ್ ಹಾಕಿದ್ದಾರೆ. ಮತ್ತು ಅಲ್ಲಿ ಪಿಕಪ್ ಮಾಡ್ಕೊಂಡು ನೀವು ಬಾರಮ್ಮ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅವ್ನು ಡ್ರೈವರ್ ಏನು ಮಾಡಿದ್ದಾನೆ, ಬುಕ್ ಮಾಡಿ ಊಬರಲ್ಲಿ ಬೈಕ್ ಟ್ಯಾಕ್ಸಿಲಿ, ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಲಿ ಬುಕ್ ಮಾಡ್ಕೊಂಡು ಬಂದಿದ್ದಾನೆ. ಆ ಹುಡುಗಿನ ಪಿಕಪ್ ಮಾಡ್ಕೊಂಡು, ನಮ್ಮ ತಂಗಿನ ಮಂಜುಳನ್ನ ಪಿಕಪ್ ಮಾಡ್ಕೊಂಡು ಬಂದಿದ್ದಾನೆ. ಬಂದು ಇಲ್ಲಿ ವೇಗವಾಗಿ ಬಂದಿದ್ದಾನೆ, ಸ್ಪೀಡಾಗಿ ಬಂದು ಏನಾಗಿದೆ ಗೊತ್ತಿಲ್ಲ, ಒಟ್ಟು ಹಳ್ಳ ಎಗರಿಸಿದ್ದಾನೆ ಅಂತ ಇವನೇ ಹೇಳ್ದ. ಅಣ್ಣ ಒಂದು ಸಣ್ಣ ಪುಟ್ಟ ಹಳ್ಳ ಇತ್ತು, ಎಗರಿಸಿದೆ, ಟಕ್ಕಂತ ಈ ಹುಡುಗಿ ಹಿಂದ್ಗಡೆ ಬಿದ್ದೋಗ್ಬಿಟ್ಲು ಅಂತೇಳಿ ಅವನೇ ಹೇಳ್ದ. ಯಾರು ಧರ್ಮಿ ಅಂತ ಹೇಳ್ಬಿಟ್ಟು, ಆ ಬೈಕ್ ರೈಡರ್ ಇದ್ದಾನೆ, ಅವನ ಹೆಸರು ಧರ್ಮಿ ಅಂತ. ಅವನು ಗುಜರಾತ್ ಅವರು. ಅವರು ಊಬರ್ ಮಾಡ್ತಾಯಿದ್ರು, ಊಬರಲ್ಲಿ ಬುಕ್ ಆಗಿತ್ತು. ಆಮೇಲೆ ಬುಕ್ ಮಾಡ್ಕೊಂಬಂದು ಇಲ್ಲಿ ಇದು ಮಾದೇವಪುರ ಬ್ರಿಡ್ಜ್ ಇದೆಯಲ್ಲ, ಬ್ರಿಡ್ಜ್ ಆದಮೇಲೆ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮಾದೇವಪುರ ಮೆಟ್ರೋ ಕನ್ಸ್ಟ್ರಕ್ಷನ್. ಅಲ್ಲಿ ಬರ್ತಾ ಇದ್ದಂಗೆ ಅವ್ಳಿಗೆ ಈ ಹಳ್ಳ ಎಗರಿಸಿದ್ದಾನೆ. ಅವ್ಳಿಗೆ ಬಿದ್ದೋಗಿದ್ದಾಳೆ, ಹಿಂದ್ಗಡೆಗೆ ಬಿದ್ದು ತಲೆಗೆ ಪ್ಯಾಚರ್ ಆಗಿದೆ ಅಂದ ತಕ್ಷಣ ಆಮೇಲೆ ಅಲ್ಲಿರೋ ಲೋಕಲ್ ಏನಿದ್ರು ಜನ ಎಲ್ಲ ಬಂದು ನೋಡಿ, ಆಮೇಲೆ ಕಾರಲ್ಲಿ ಕರ್ಕೊಂಡು ಬಂದು ಇಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಕಿಮ್ಸ್ ಹಾಸ್ಪಿಟಲ್ ಅಂತ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್, ಅದು ಮಾದೇವಪುರ ಅರ್ಧ ಕಿಲೋಮೀಟ್ರದಲ್ಲಿ ಆಗಿ ಇನ್ಸಿಡೆಂಟು ತಗೊಂಬಂದು ಸದ್ಯಕ್ಕೆ ಅವ್ರು ಇವಾಗ ನಾವು ಸಡನ್ನಾಗಿ ಯಾವ್ದು ಹತ್ತಿರದಲ್ಲಿ ಈಗ ತಲೆಗೆ ಇಂಜುರಿ ಆಗಿದೆ ಅಂದರೆ ನಾವು ಕಡಿಮೆ ಖರ್ಚಲ್ಲಿ ನೋಡೋಣ ಎಲ್ಲಾದರೂ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲ್ ನೋಡೋಣ ಅಂತ ಹುಡ್ಕೊಂಡಿರೋಕ್ಕಾಗಲ್ಲ, ತಲೆಗೆ ಪೆಟ್ಟು ಬಿದ್ದಿದೆಯಲ್ಲ. ಹಂಗಾಗಿ ಸ್ಥಳೀಯರೆಲ್ಲ ಸೇರಿಬಿಟ್ಟು ತಗೊಂಬಂದು ಇಲ್ಲಿ ಕಿಮ್ಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಈಗೇನಾಗಿದೆ, ನೆನ್ನೆ ಇಲ್ಲಿ ಅಡ್ಮಿಟ್ ಆದಮೇಲೆ 1 ಅವರಲ್ಲಿ ಸ್ವಲ್ಪ ಇಲ್ಲಿ ಬಂದ ತಕ್ಷಣ ಅನ್ಕಾನ್ಷಿಯಸ್ ಆಗಿದ್ದಾರೆ. ಇಲ್ಲಿ ಬರೋ ಸ್ವಲ್ಪ ಎಚ್ಚರ ಇತ್ತಂತೆ, ನಮ್ಮ ಅಣ್ಣನ ನಂಬರು ಕೊಟ್ಬಿಟ್ಟು ಅನ್ಕಾನ್ಷಿಯಸ್ ಆಗಿಬಿಟ್ಟಿದೆ, ಪ್ರಜ್ಞೆ ತಪ್ಪಿಬಿಟ್ಟಿದೆ. ಆಮೇಲೆ ಇಲ್ಲಿರೋ ನಮ್ಮ ಅಣ್ಣಗೆ ಫೋನ್ ಮಾಡ್ದೆ, ನಮ್ಮ ಅಣ್ಣ ನನಗೆ ಫೋನ್ ಮಾಡ್ದೆ, ಈ ಥರ ಆಗಿದೆ ಅಂತ, ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾವಿಬ್ಬರು ನಮಗೆ ಗೊತ್ತಾಗಿದ್ದು 9 ಗಂಟೆಗೆ ವಿಷಯ ಗೊತ್ತಾಯಿತು. ನಮ್ಮ ಅಣ್ಣ ಕೋಲಾರಲ್ಲಿರೋದು, ನಾನು ಇಲ್ಲೇ ಬೆಂಗಳೂರು TC ಪಾಳ್ಯದಲ್ಲಿರೋದು, ಆಟೋ ಓಡಿಸ್ಕೊಂಡು. ಆಮೇಲೆ ನಮ್ಮಣ್ಣ ಏನು ಮಾಡ್ದೆ, ಕೋಲಾರಿಂದ ಬಂದ, ನನಗೆ ಫೋನ್ ಮಾಡ್ದೆ. ನಾನು ಬಂದು ಇಲ್ಲಿ ಬರೋಷ್ಟೊತ್ತಿಗೆ ಅವ್ರಿಗೆ ಆಲ್ರೆಡಿ ಪ್ರಜ್ಞೆ ಹೋಗ್ಬಿಟ್ಟಿತ್ತು. ತದನಂತರ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಹಾಸ್ಪಿಟ್ಲಲ್ಲಿ. ಆಮೇಲೆ ಒಂದು 11 ಗಂಟೆಗೆ ಎಚ್ಚರ ಆಗಿದೆ, ಎದ್ಬಿಟ್ಟು ಯಾರನ್ನೂ ಗುರ್ತು ಹಿಡಿತಾ ಇಲ್ಲ, ಕೂಗಾಡ್ತಾ ಇದ್ಲಂತೆ. ಆಮೇಲೆ ಮತ್ತೆ ಇಂಜೆಕ್ಷನ್ ಕೊಟ್ಟು ಮಲಗಿದ್ದಾರೆ.
ಈಗ ಸ್ಥಿತಿ ಹೇಗಿದೆ ಅವ್ರದ್ದು? ಇಲ್ಲ, ಹಂಗೆ ಇದೆ. ಈಗ ಯಾರ್ದು ಜೊತೆ ಮಾತಾಡ್ತಾ ಇಲ್ಲ? ಇಲ್ಲ, ಎಲ್ಲಿ ಪೆಟ್ಟು ಬಿದ್ದಿದೆ ಅಂತ? ಬಟ್ ತಲೆಗೆ ಬಿದ್ದಿದೆ. ಇಲ್ಲಿ ಹಿಂದೆ ಭಾಗ? ಹೌದು, ಓಕೆ. ಹಾಂ, ತಲೆಗೆ ಬಿದ್ದಿದೆ, ಮೂತಿಗೆ ಬಿದ್ದಿದೆ. ಓಕೆ. ಅಲ್ಲೊಂದು ರಕ್ತ ಗಿಕ್ತ ಏನಾದ್ರು? ರಕ್ತ ಎಲ್ಲ ಬಂದಿದೆ. ಕಿವಿಗೆ ಏಟ್ ತಗಲಿದೆ. ಹಾಂ, ಆಮೇಲೆ ಹಲ್ಲೆಲ್ಲ ಉದ್ರೋಗಿದೆ, ಹಲ್ಲು ಉದ್ರಿದೆ. ಹಾಂ. ಆಮೇಲೆ ಇದುವರೆಗೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಅಂತ ಇಲ್ಲ? ಪ್ರಜ್ಞೆ ಇಲ್ಲ ಇದುವರೆಗೂ. ನೀವೇನೋ ನೋಡಕ್ಕೆ ಹೋಗಿದ್ರೆ ಒಳಗಡೆ? ನಾವು ಹೋಗಿದ್ದೆ, ಹಾಂ. ಬಟ್ ಅನ್ಕಾನ್ಷಿಯಸ್ ಆಗಿದ್ದಾರೆ, ಪ್ರಜ್ಞೆ ಬಂದಿಲ್ಲ. ಓಕೆ. ಈಗ ಏನು FIR ಎಲ್ಲ ದಾಖಲೆ? ಆಮೇಲೆ ನೆನ್ನೆನೇ ಅವನ್ನ ಕರೆಸಿದ್ದೀವಿ. ಓಕೆ. ಯಾರಿಗೆ ರೈಡರ್ ಬಂದಿದ್ದ. ಆಮೇಲೆ ರೈಡರ್ ಬಂದಾದ್ಮೇಲೆ ಪೊಲೀಸ್ನವರು ಬಂದು ಇಲ್ಲಿ ಇದು ಮಾಡಿ ಸ್ಟೇಷನಲ್ಲೆಲ್ಲ ಇದು ನೋಡಿ, ಆಮೇಲೆ ಮಂಜುಳಾ ಹತ್ರ ಹೇಳಿಕೆ ತಗೋಣ ಅಂತೇಳಿ ಅವರು ಅನ್ಕಾನ್ಷಿಯಸ್ ಆಗಿದ್ದಾರೆ, ಅವ್ರ ಹತ್ರ ಇಲ್ಲ. ಆಮೇಲೆ ಇಲ್ಲಿ ಡಾಕ್ಟರ್ಸ್ ಎಲ್ಲ ಕೆಲವರೆಲ್ಲ ಲೋಕಲ್ದವರೆಲ್ಲ ಬಂದಿದ್ರಲ್ಲ, ಆಮೇಲೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಬ್ಬಂದಿಗೆ ಹೇಳಿದ್ದಾರೆ, ಇಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ. ಆಮೇಲೆ ಅವರು ಈ ಥರ ಆಗಿದೆ ಸರ್, ತಗೊಂಬಂದು ಲೋಕಲ್ದವರು ಯಾರೋ ಬಂದು ಸ್ಥಳೀಯರು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು ಅಂತ ಹೇಳ್ಬಿಟ್ಟು ಹೇಳೋದು. ಆಮೇಲೆ ಪೊಲೀಸರು ಇಮಿಡಿಯೇಟಾಗಿ ಬಂದಿದ್ದಾರೆ, ಅಲ್ಲಿ ಇದು ಮಾಡ್ಕೊಂಡು ನಮಗೆ ಇನ್ಫಾರ್ಮೇಷನ್ ಆದಮೇಲೆ ನಾವು ಬಂದ್ವಿ. ಕೊನೆಗೆ ರೈಡ್ರನ್ನು ಕರ್ಸ್ಕೊಂಡ್ವಿ. ಆ ರೈಡ್ರನ್ನ ಕರ್ಸ್ಕೊಂಡ್ರೆ ಪೊಲೀಸ್ನವ್ರು ಕರ್ಸ್ಕೊಂಡ್ರೆ ಅವನು ವೆಹಿಕಲ್ ತಂದಿರಲಿಲ್ಲ. ಯಾವ್ದು ಆಕ್ಸಿಡೆಂಟ್ ಆಗಿತ್ತು ಆ ವೆಹಿಕಲ್ನ ಬೇರೆಯವ್ರು ಕೊಟ್ಟು ಕಳಿಸ್ಬಿಟ್ಟಿದ್ದ. ಆಮೇಲೆ ಇವನು ಮತ್ತು ಇವ್ರ ತಂದೆ ಹೆಸರಲ್ಲಿ ಆರಿಸಿರೋದು. ಇವನು ಗಾಡಿ ಓಡಿಸ್ಕೊಂಬಂದಿರೋದು. ಅವನಿಗೆ 19 ವರ್ಷ ವಯಸ್ಸು. ಇನ್ನೂ 19 ವರ್ಷ ವಯಸ್ಸು. ಆಮೇಲೆ ತದನಂತ ಇಲ್ಲಿಂದ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಅಲ್ಲಿ ಪೊಲೀಸ್ನವರು ಏನಪ್ಪ ನಿಂದು ಕತೆ ಹಿಂಗೆ ಮಾಡಿದ್ದೀಯಲ್ಲ ಅಂತಂದರೆ ಅವನೇ ಹೇಳ್ತಾ ಇದ್ದಾನೆ, ಬುಕ್ ಮಾಡಿದ್ದಾರಲ್ವಾ, ನಾವು ಕರ್ಕೊಂಬರೋದು ಮತ್ತು ಡ್ರಾಪ್ ಮಾಡೋದು. ಏನಪ್ಪ ಈ ಥರ ಇನ್ಸಿಡೆಂಟ್ ಮಾಡಿದೆಯಲ್ಲ, ಹೆಂಗಾಯ್ತು ಇವಾಗ ಏನು ನೀನು ಯಾಕೆ ಹಿಂಗೆ ಮಾಡಿದೆ ಅಂತಂದರೆ, ಈಗ ಅದೇನು ಪರಿಹಾರ ನೋಡು ಅಂತಂದರೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಈಗ ಏನು ಮಾಡ್ತೀವಿ ಅಂತಂದರೆ, ಸರ್ ನಾನೇನು ಮಾಡೋಕ್ಕಾಗಲ್ಲ, ಕರ್ಕೊಂಬರ್ತೀವಿ, ಪಿಕಪ್ ಮಾಡ್ತೀವಿ, ಡ್ರಾಪ್ ಮಾಡ್ತೀವಿ, ಮಧ್ಯದಲ್ಲಿ ಯಾರಾದರೂ ಬಿದ್ದು ನಮ್ಮ ಗಾಡೀಲಿ ಸತ್ತರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಇದ್ದಾನೆ. ಈಗ ಗಾಡೀಲೇ ಬಿದ್ರಲ್ಲ, ಬಿದ್ದ ಮೇಲೆ ಆ ಹುಡುಗನೇ ತಂದು ಹಾಸ್ಪಿಟಲ್ವರೆಗೂ ಇದ್ನ ಹೆಂಗೆ? ಹಾಸ್ಪಿಟಲ್ ತನಕ ಇದ್ನಂತೆ. ಇದ್ದ, ಅದೆಲ್ಲ ಮಾಡಿದ್ದಾನೆ. ಮತ್ತು ಹೊಡ್ಬಿಟ್ಟಿದ್ದಾದ್ಮೇಲೆ ನಾವು ಬಂದಾದ್ಮೇಲೆ ಅವ್ನು ಕರ್ಸ್ಕೊಂಡಿದ್ದು. ಈಗ ಅವನೇನು ಹೇಳ್ತಾ ಇದ್ದಾನೆ, ಈಗೇನಪ್ಪ ಈಗೇನು ಮಾಡ್ತೀಯ ಅಂತಂದರೆ, ಇಲ್ಲ ನಾನೇನು ಮಾಡೋಕ್ಕಾಗಲ್ಲ, ಅದಕ್ಕೂ ನನಗೆ ಸಂಬಂಧ ಇಲ್ಲ. ಯಾರೋ ಬಿದ್ದಿರೋ ಪೇಷೆಂಟ್ಗೂ ಬಿದ್ದಿರೋ ಪ್ರಯಾಣಿಕೆ ಅಂತೇಳಿದ್ರೆ ಅವ್ರು ನಿನ್ನ ಜವಾಬ್ದಾರಿ ಅಲ್ವೇನಪ್ಪ, ಹುಷಾರಾಗಿ ಕರ್ಕೊಂಡು ಹೋಗೋದಲ್ಲ ಅಂತಂದರೆ, ಇಲ್ಲ ನನ್ನ ಜವಾಬ್ದಾರಿ ಅಲ್ಲ ಅದು, ಬರೀ ಪಿಕ್ ಮಾಡೋದು ಡ್ರಾಪ್ ಮಾಡೋದು ಅಷ್ಟೇ ನನ್ನ ಕೆಲಸ. ಮಧ್ಯದಲ್ಲಿ ಕೈಕಾಲು ಮುರ್ಕೊಂಡು ಏನಾದರೂ ಅವ್ರು ಬಿದ್ದು ಕೈಕಾಲು ಮುರ್ಕೊಂಡ್ರೆ ಅಥವಾ ಪ್ರಾಣ ಹೋದರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಇದ್ದಾನೆ. ಈಗ ಊಬರ್ ಕಂಪ್ನಿ ಕಡೆಯಿಂದ ಬುಕ್ ಮಾಡಿರೋದ್ರಿಂದ ಊಬರ್ ಕಂಪ್ನಿಗೆ ಏನಾದರೂ ಟ್ರೈ ಮಾಡಿದ್ರಾ? ಊಬರ್ ಕಂಪ್ನಿಯವ್ರಿಗೆ ಇವರು ಬಾಬುನವ್ರು ಬುಕ್ ಮಾಡಿರಲ್ಲ, ಅವರು ಮೆಸೇಜ್ ಹಾಕಿದ್ರು ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅವ್ರೇನು ರೆಸ್ಪಾನ್ಸೇ ಮಾಡಿಲ್ಲಂತೆ. ಇಲ್ಲಿವರೆಗೂ ಯಾವುದೇ ರೀತಿ ರೆಸ್ಪಾನ್ಸೇ ಮಾಡಿಲ್ಲ ಅಂತ. ತದನಂತರ ಕಸ್ಟಮರ್ಗೂ ಫೋನ್ ಮಾಡಿಲ್ಲ. ಕೊನೆಗೆ ನಮಗೂ ಏನು ಇದೇ ಮಾಡಿಲ್ಲ. ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ದಾರೆ. ಈಗ ಬಿಲ್ ಎಷ್ಟೆಷ್ಟು ಆಗಿದೆ ಬಿಲ್ ಬಗ್ಗೆ ಏನೋ ತೋರಿಸ್ತಾ ಇದ್ದೀವಿ? ಬಿಲ್ ಇಲ್ಲಿದೆ. ನಿನ್ನೆಯಿಂದ ಬೆಳಗ್ಗೆ 8 ಗಂಟೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಿನ್ನೆ ಬೆಳಗ್ಗೆ 8 ಗಂಟೆಯಲ್ಲಿ ಆಗಿರೋದು, 8:30 ಏನೋ ಅಡ್ಮಿಟ್ ಆಗಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ 1.5 ಲಕ್ಷ ರೂಪಾಯಿ ಬಿಲ್ ಆಗಿದೆ. 20 ಅವರು ಐಸೂಲ್ ಇದ್ದಾರೆ. ಇದುವರೆಗೂ ಏನೂ ಇಲ್ಲ, ಎಚ್ಚರಿಕೆನೂ ಆಗಿಲ್ಲ, ಯಾವುದೇ ಇದು ಇಂಪ್ರೂವ್ಮೆಂಟು ಇಲ್ಲ, ಮಾತಾಡೋ ಸ್ಥಿತಿಲೇ ಇಲ್ಲ. ಜಸ್ಟ್ ಇಲ್ಲಿಗೆ 20 ಗಂಟೆಯಲ್ಲಿ 1.5 ಲಕ್ಷ ರೂಪಾಯಿ ಬಿಲ್ ಆಗಿದೆ. ಈಗ ಇನ್ನೂ ಹೇಳ್ತಾ ಇಲ್ಲ, ಈಗ ಊದ್ಕೊಂಡಿದ್ಯಂಥದ್ದು. ಅದು ಊತ ಕಡಿಮೆ ಆಗೋದಕ್ಕೆ ನಾವು ಇಂಜೆಕ್ಷನ್ ಮತ್ತು ಇದು ಕೊಡ್ತಾ ಇದ್ದೀವಿ, ಗ್ಲೂಕೋಸು. ಕಡಿಮೆ ಆದರೆ ಸರಿ, ಕಡಿಮೆ ಆಗಲಿಲ್ಲ ಅಂದರೆ ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಡಾಕ್ಟರ್ ಹೇಳಿರೋದೇನು, ಕಡಿಮೆ ಆಗುತ್ತಾ ಇಷ್ಟ ಆಗುತ್ತಾ ಆಪ್ರೇಷನ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಕಡಿಮೆ ಆದರೆ ನಾವು ಕೊಡೋ ಇಂಜೆಕ್ಷನಲ್ಲಿ ಮತ್ತು ಗ್ಲೂಕೋಸಲ್ಲಿ ಕಡಿಮೆ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಆದರೆ ಓಕೆ, ಆಗಿಲ್ಲ ಅಂದರೆ ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬರೀ ನಾರ್ಮಲ್ ಇದಕ್ಕೇ ಬರೀ 20 ಗಂಟೆಗಳಿಗೆ ಆಪ್ರೇಷನ್ ಇಲ್ಲದೇ 1.5 ಲಕ್ಷ ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಸೊ ಆಪ್ರೇಷನ್ ಅಂತ ಹೋದ್ರೆ ಅದನ್ನ ಸುಮಾರು ಒಂದು 5ರಿಂದ ಇನ್ನೂ ಜಾಸ್ತಿ ಆಗ್ಬೋದು ಅನಿಸುತ್ತೆ. ಓಕೆ. ಪೊಲೀಸ್ ಸ್ಟೇಷನಲ್ಲಿ ಏನು ಹೇಳಿದ್ರು ಅವರು? ಆ ಹುಡುಗ ಹೇಳಿದ್ನಲ್ಲ, ಅದಾದ್ಮೇಲೆ ಪೊಲೀಸರು ಏನು ಹೇಳಿದ್ರು? ಪೊಲೀಸರು FIR ಮಾಡ್ಕೊಂಡಿದ್ದಾರೆ. ಆ ಹುಡುಗನ ಗಾಡಿ ಬೇರೆ ಕಡೆ ಕಳಿಸ್ಬಿಟ್ಟಿದ್ನಲ್ಲ, ಆಮೇಲೆ ಗಾಡಿನ ತರಿಸ್ಕೊಂಡು ಗಾಡಿನ ಸೀಸ್ ಮಾಡಿದ್ದಾರೆ. ಗಾಡಿನ ಸೀಸ್ ಮಾಡಿ ಕೊನೆಗೆ ಅವ್ರದ್ದು ಏನು ಗಾಡಿ ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ತಗೊಂಡು ಇವಾಗ ಸ್ಪಾಟ್ ಮಾಜರು ಮಾಡಬೇಕು, ಅದನ್ನು ಮಾಡಿಲ್ಲ. ತದನಂತರ ನಾಳೆ ಮಾಡ್ತಾರೆ.